ನಿಜವಾಗ್ಲೂ ಕೊಡ್ತಾರ ಇಲ್ವರ ಬೈತಾರೇನೋ ಕಣೋ. ಯಾಕೆ ಬೈದರು? ನಾವು 3 ದಿನದಿಂದ ಎತ್ತುತ್ತಾ ಇಲ್ವಾ? ಕೊಡ್ತಾರೆ, ಕೊಡದೇ ಇರೋರು ನಾಳೆಗೆ ಬನ್ನಿ ಅಂತಾರೆ. ನೋಡ ನಡಿ. ಲವ್ ಅಲ್ಲಿ ಇವ್ರು ಬತ್ತೈತೆ ನೋಡಿ, ಕೆಂಪಣ್ಣ ಬತ್ತೈತೆ, ಕೇಳ ನಡಿ. ಏನ್ರಲ್ಲ ಚಿಲ್ಟಾರಿ ಪಲ್ಟಾರಿಗಳೆಲ್ಲ ಇಲ್ಲಿ ನಿಂತ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಅಣ್ಣ ಗಣೇಶ ಕಲೆಕ್ಷನ್ ಕಣಣ್ಣ, ಗಣೇಶ ಕೂರಿಸ್ತಾ ಇದೀವಿ ನಾವೇ. ಏನಾದ್ರೂ ಒಂಚೂರು ಕೈಲಾದಷ್ಟು ದಾನ ಮಾಡೋಣ. ಅಯ್ಯೋ, ಗಣೇಶ ಹಬ್ಬ ಮುಗಿಯೋವರೆಗೂ ನಿಮ್ದು ಇದೇ ಆಗೋಯ್ತಲ್ರಲ್ಲ. ಹಂಗ ಅನ್ಬೇಡ ಕಣಣ್ಣ, ಏನೋ ಮಕ್ಳುಗಳು ಕೂರಿಸ್ತಾ ಇದೀವಿ, ಒಂಚೂರು ಸಹಾಯ ಮಾಡಿ. ಇವತ್ತಿಲ್ಲ ಕಣ್ರಪ್ಪ ದುಡ್ಡು, ನಾಳೆ ಕೊಡ್ತೀನಿ ಬಿಡಿ. ಅಣ್ಣ ನಾಳೆ ಬೆಳಿಗ್ಗೆನೆ ಗಣೇಶ ತರಕ್ಕೆ ಹೋಗ್ಬೇಕು ಕಣಣ್ಣ, ಇವಾಗಲೇ ಕೊಡೋಣ. ಎಷ್ಟಾಯ್ತದ ಅಷ್ಟ? ಅಯ್ಯೋ ಇಲ್ಲ ಕಣ್ರಪ್ಪ, ನನ್ನ ಜೇಬಲ್ಲಿ 1 ರೂಪಾಯೂ ದುಡ್ಡಿಲ್ಲ. ಒಂದು ಕೆಲಸ ಮಾಡಿ, ಮನೆ ಹತ್ರಕ್ಕೆ ಹೋಗ್ಬಿಟ್ಟು ನಾನು ಹೆಂಡ್ರಿರ್ತಾಳೆ ಅವಳ ಹತ್ರವ ಹೇಳಿ, ಹಿಂಗೆ ಕೆಂಪಣ್ಣ ಹೇಳ್ತು 1 10 ರೂಪಾಯಿ ಇದ್ರೆ ಕೊಡಿ ಅಂತವ. ಏನಣ್ಣ ಬರೀ 10 ರೂಪಾಯ? ಅಯ್ಯೋ ನಿಮ್ಗೆ ಇರೋ ಲೆವೆಲ್ಗೆ ಒಂದು 50 ರೂಪಾಯಿ ಬೇಡವಾ? ಹ್ಞೂ ಕಣಣ್ಣ, ನೀನು ಅಂದ್ರೆ ಕಮ್ಮಿಯಾ ಅಂತ. ನಮ್ಮೂರಲ್ಲಿ ಈ ಎಲೆಕ್ಷನ್ ನಿಂತ್ಕೊಬಿಟ್ರೆ ನೀನೇ ನೆಕ್ಸ್ಟ್ ಮೆಂಬರ್ ಆಗೋಯ್ತೀಯ ಅಲ್ವೇನ್ರಲ್ಲ? ಹ್ಞೂ ಕಣಣ್ಣ, ನೀನೇ ಮೆಂಬರ್ ಆಗೋದು ನೋಡ್ಬೇಕಿದ್ರೆ. ಅದೇ ಮತ್ತೆ ನಮ್ಮ ಕೆಂಪಣ್ಣ ಅಂದ್ರೆ ಸುಮ್ಮನೆಯಾ? ನಮ್ಮ ಕೆಂಪಣ್ಣ ಅಂತ ಅಂದ್ರೆ ಊರಿಗೆ ದೊಡ್ಡ ಮನುಷ್ಯ ಇದ್ದಂಗೆ. ನೋಡೋಣ ಈಗ್ಲಾರುವೆ ಎಷ್ಟು ಕೊಡ್ತೀಯಣ್ಣ? ಅಯ್ಯೋ, ನೀವು ಹೇಳೋದು ನೋಡಿದ್ರೆ ನನಗೊಂಥರ ಖುಷಿ ಆಗುತ್ತೆ. ಚಿಕ್ಕ ಮಕ್ಳಿಗೂ ನನ್ನ ಬೆಲೆ ಗೊತ್ತಲ್ಲ ಅಂತ. ಇರಲ್ಲ, ಕೊಡ್ತೀನಿ ಈಗಲೇ. ತಾಡಲ್ಲ, 100 ರೂಪಾಯಿ ಐತೆ. ಗಣೇಶ ಕೂರಿಸ್ತಿರಲ್ಲ, ಪ್ರಸಾದ ಕೊಡೋದು ಮಾತ್ರ ಮರಿಬೇಡಿ. ಆಮೇಲೆ ನಾನು 100 ರೂಪಾಯಿ ಕೊಟ್ಟಿದ್ದೀನಿ ಅಂತ ಎಲ್ಲರ ಹತ್ರನೂ ಹೇಳ್ಕೊಬರ್ಬೇಕು. ಏನೋ ಕೊಟ್ಟಿರೋದು 100 ರೂಪಾಯಿ, ಬಿಲ್ಡಪ್ ಕೊಡೋದು 1000 ರೂಪಾಯಿ ಕೊಟ್ರಂಗೆ ಬಿಲ್ಡಪ್ ಕೊಡ್ತಾರೆ ನೋಡು. ಅದಕ್ಕೇನಂತೆ ಬಿಡೋಣ, ಮೈ ಕಲೆ ಹೇಳಿಸ್ಬಿಡೋಣ ಆತಗಿ. ಬೇಡ ಮೈಕೇನು ಬೇಡ, ನಾನು ಕೊಟ್ಟೆ ಅಂತ ಹೇಳ್ಬಿಟ್ಟು ಕೇಳಿದ್ರಿಗೆಲ್ಲ ಹೇಳಿ ಸಾಕು. ಸರಿ ಕನ್ನಡ, ತುಂಬಾ ಥ್ಯಾಂಕ್ಸ್. ಸರಿ. ಆಮೇಲೆ ಪ್ರಸಾದ ಕೊಡೋದು ಮಾತ್ರ ಮರಿಬೇಡಿ. ಕೊಡ್ತೀವಿ ಕನ್ನಡ, ಬಿಡೋಣ. ಅಯ್ಯೋ, ಈ ಹುಡುಗರೆಲ್ಲ ನನ್ನ ಹೊಗಳುತ್ತಾವ್ರೆ ಅಂತ ಅಂದರೆ ನನಗೆ ಎಷ್ಟು ಬೆಲೆ ಇಲ್ಲ ಈ ಊರಲ್ಲಿ. ಈ ಊರಲ್ಲಿ ಎಲ್ಲರೂ ನನ್ನ ಹೊಗಳುತ್ತಾರೆ. ಅಯ್ಯೋ ದೇವ್ರೆ, 100 ರೂಪಾಯಿ ಕೊಟ್ಟಿದ್ದೀನಿ ಗಣೇಶಿಗೆ ಅಂತಂದರೆ ಎಲ್ಲರೂ ಆಶ್ಚರ್ಯ ಪಟ್ಬಿಡ್ತಾರೆ. ನಮ್ಮೂರು ಯಾವ ಬಡ್ಡಿ ನನ್ನ ಮಕ್ಳು ಕೊಡ್ಬೇಕು ಹೇಳು? ಎಲ್ಲ 10 ರೂಪಾಯಿ 20 ರೂಪಾಯಿ ಕೊಡ್ತಾರೆ. ನಾನೇ 100 ರೂಪಾಯಿ ಕೊಟ್ಟಿರೋದು. ಅಯ್ಯೋ ಅದಕ್ಕೆ ನಿನ್ನ ದಡ್ಡ ಅನ್ನೋದು. ಹಿಂಗೆಲ್ಲ ಚಾಕಚಕ್ಯತೆಯಿಂದ ಮಾತಾಡಿದ್ರೇನೆ ದುಡ್ಡು ಕೊಡೋದು. ನೋಡು, ಅವಣ್ಣ 10 ರೂಪಾಯಿ ಇಸ್ಗಳಿಗೆ ಹೋಗಿ ಅಂತಿತ್ತು, ಹೆಂಗ್ 100 ರೂಪಾಯಿ ಕೊಡ್ತು ಅಂತವ. ಅದೇ ನಮ್ ಟ್ಯಾಲೆಂಟ್. ಈಗ ನೋಡ್ಕೊಂಡಲ್ಲ, ಹಿಂಗೆ ಎಲ್ಲರ ಹತ್ರನೂ ನೈಸಾಗಿ ಮಾತಾಡ್ಬಿಟ್ಟು ಅವ್ರನ್ನ ಹೊಗ್ಳುಬಿಟ್ಟು ಅಟ್ಟಕ್ಕೆ ಕೂರಿಸ್ಬಿಟ್ಟು ನಮ್ ದುಡ್ಡು ಕಲೆಕ್ಷನ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಎಲ್ಲಿ ಗಣೇಶನ್ ಸಾಲ್ತದೆ ಹೇಳು? ಗಣೇಶನ್ ರೇಟ್ ಬೇರೆ ಜಾಸ್ತಿ ಆಗ್ಬಿಟ್ಟೈತೆ. ಬೆಳಿಗ್ಗೆನೆ ಆ ಅಣ್ಣವರೆಲ್ಲ ತರಕ್ ಹೋಯ್ತಾರಲ್ಲ, ಅವ್ರ ಜೊತೆಲೆ ನಾವು ಹೋಗ್ಬಿಡೋದು. ನಾವು ಒಂದು ಸಣ್ಣ ಗಣೇಶನ ಅವ್ರ ಜೊತೆನೆ ತರೋದು. ಅದಕ್ಕೆ ಈಗ ಬೇಗ ಕಲೆಕ್ಷನ್ ಮಾಡಬೇಕು. ನಡಿ ಎಲ್ಲ ಊರು ತುಂಬ ಓಡಾಡ್ಕೊಬರೋಣ. ಯಾರ್ಯಾರು ಸಿಗ್ತಾರೋ ಯಾರನ್ನು ಬಿಡೋದು ಬೇಡ, ಎಲ್ಲರ ಹತ್ರನೂ ಇಸ್ಕೊಳ್ಳೋಣ. ಹೋಗೋಣ. ಲೋ ಮಂಜಣ್ಣ ಕರಿ. ಲೋ ಬೈಗಿದ್ರೆ ಅದೇ ಭಯ ಆಯ್ತು ನನಗೆ. ಹಿಂಗ್ ಭಯ ಅನ್ಕೊಂಡ್ರೆ ಅಷ್ಟೇ. ಆಮೇಲೆ ರಂಗಪ್ಪ, ಓ ರಂಗಪ್ಪ. ಓ ಏನ್ರಲ್ಲ, ಎಲ್ಲ ಮನೆ ಹತ್ರ ಬಂದ್ಬಿಟ್ಟಿದ್ದೀರಲ್ಲ? ಗಣೇಶ ಕಲೆಕ್ಷನ್ ಕಾರಣ. ಎಂತ ಗಣೇಶ ಕಲೆಕ್ಷನ್ ಇರಲ್ಲ? ನೀವೇನು ಗಣೇಶ ಕೂರಿಸ್ತೀರಾ ಅಂತ ಅಚ್ಚುಕಟ್ಟ ಸ್ಕೂಲ್ಗೆ ಹೋಗಿ ಓದ್ಕೊಳ್ಳೋಣ ಬಿಟ್ಬಿಟ್ಟು ಗಣೇಶ ಕೂರಿಸ್ತೀನಿ ಅಂದ್ಕೊಂಡು ಊರೆಲ್ಲ ಸುತ್ತಾ ಇದ್ದೀರಲ್ಲ ಹುಂಡಿ ಹಿಡ್ಕೊಂಡು. ನಿಮ್ಗೇನು ಬುದ್ಧಿ ಇಲ್ವಾ ಅಂತ? ನಿಮ್ಮ ಅಪ್ಪ ಅಮ್ಮ ನಿಮ್ಗೇನು ಬುದ್ಧಿ ಹೇಳಕ್ಕಲ್ವಾ ಅಂತ? ಏನಣ್ಣ, ಏನೋ ವರ್ಷಕ್ಕೊಂದು ಹಬ್ಬ, ಗಣೇಶನ ಹಬ್ಬ. ನೀವು ಎಲ್ಲ ಹೆಣ್ಮಕ್ಳೇ ಬರೀ ಹಬ್ಬ ಆಚರಿಸ್ಕೊತಾರೆ. ಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ, ಆ ಹಬ್ಬ ಈ ಹಬ್ಬ ಅಂತ. ಗಂಡು ಮಕ್ಳಿಗೆ ಅಂತ ಬರೋದು ಇದೊಂದೇ ಹಬ್ಬ ತಾನೇ? ಈ ಹಬ್ಬನೂ ನಾವು ಮಾಡಲಿಲ್ಲ ಅಂತಂದ್ರೆ ಹೆಂಗೆ ಹೇಳೋಣ? ನೋಡೋಣ, ನಿನ್ನ ಕೈಲಾದಷ್ಟು ಸಹಾಯ ಮಾಡೋಣ. ಏನೋ ಮಕ್ಳುಗಳು ಗಣೇಶ ಕೂರಿಸ್ಬೇಕು ಅಂತ ಆಸೆ ಪಡ್ತಿದ್ದೀವಿ ನೋಡಿ. ಹ್ಞೂ ಕಣಣ್ಣ, ಏನು ನಾವೇನು ಯಾವಾಗಲೂ ಬರ್ತೀವ? ಏನೋ ಒಂದ್ಸರಿ ಬರ್ತೀವಪ್ಪ. ಅದು ಈಗ ಗಣೇಶ ಕೂರಿಸ್ಬೇಕು, ನಾವೇನು ದುಡಿಯಕ್ಕೆ ಹೋಗ್ತೀವ ಹೇಳಿ? ನಮ್ಮ ಹತ್ರ ಎಲ್ಲಿ ಬರಬೇಕು ದುಡ್ಡು? ನೀವೆಲ್ಲ ಸಹಾಯ ಮಾಡಿದ್ರೆ ನಾವು ಗಣೇಶ ಕೂರಿಸಿ ಅದ್ದೂರಿಯಾಗಿ ನಾವೇ ಡ್ಯಾನ್ಸು ಕುಣಿತ ಹಾಡು ಅಂತ ಮಾಡ್ಕೊಂಡು ಪ್ರಸಾದ ಎಲ್ಲ ಹಂಚ್ಕೊಂಡು ನಾವು ಖುಷಿ ಪಡ್ತೀವಿ. ನೀವು ಡ್ಯಾನ್ಸು ಹಾಡು ಕುಣಿತ ಅಂತ ಕುಣಿಯಕ್ಕೆ ನಾವು ದುಡ್ಡು ಕೊಡ್ಬೇಕಾ? ಇದೊಳ್ಳೆ ನ್ಯಾಯ ಸರಿಯಾಗೈತಪ್ಪ. ಒಂದ್ ಕಡೆ ದೊಡ್ಡವ್ರು ಬರ್ತಾರೆ, ಅವ್ರೇನು 500, 1000, 200, 300 ಅಂತ ಕೇಳ್ತಾರೆ. ಅವ್ರೇನು 10, 20 ಬುಗಕ್ಕಲ್ಲ ಬಿಡು. ಇನ್ನೊಂದ್ ಕಡೆ ನೀವು ಸಣ್ಣ ಮಕ್ಳುಗಳು ಬರ್ತೀರಾ, ಏನ್ ಮಾಡ್ಬೇಕು ಹೇಳ್ರಪ್ಪ? ಏನೋ ನೋಡೋಣ, ನಿನ್ ಕೈಲಾದಷ್ಟು ಸಹಾಯ ಮಾಡೋಣ. ಆಯ್ತು ಬಿಡ್ರಪ್ಪ, 1 10 ರೂಪಾಯಿ ಕೊಡ್ತೀನಿ, ತಗೊಂಡೋಗಿ. ಏನಣ್ಣ ನೀವು ಅಂದ್ರೇನು, ನಿಮ್ ಲೆವೆಲ್ ಅಂದ್ರೇನು? ನೀವು ಬರೀ 10 ರೂಪಾಯಿ ಕೊಡೋದ? ಅಲ್ಲ, ಯಾರು ಕೇಳಿದವ್ರಿಗೆ ಹಿಂಗೆ ರಂಗಪ್ಪ 10 ರೂಪಾಯಿ ಕೊಟ್ಟೈತೆ ಅಂತ ಅಂದ್ರೆ ಯಾರು ನೋಡಿ ನಗಕ್ಕಲ್ವಾ ಅಂತ. ಹಂಗಂತೀಯಾ? ನಾನು ಎಷ್ಟು ಕೊಟ್ಟೆ ಅಂತ ಯಾರು ಕೇಳ್ತಾರೋ? ಓ ನೀನ್ ಹಂಗ ಅನ್ಕೊಂಡಿರೋದು ಕಣಣ್ಣ. ಈಗ ನಾವೇನಾದ್ರು ಮುಂದಕ್ಕೆ ಹೋದ್ರೆ ಕೇಳ್ತಾರೆ,
ಹೌದಾ? ಹ್ಞೂ ತಡ್ರಲ್ಲ. ತಡ್ರಿ ಒಂದು 100 ರೂಪಾಯಿ ಕೊಟ್ಟನು. ತಗೊಂಡೋಗ್ರಂತೆ. ನೋಡ್ರಲ್ಲ ಹೆಂಗ್ ಕೇಳ್ದೆ ಅಂತ. ಹ್ಞೂ ಕಲ, ಇವಾಗ ನೋಡು ನಮ್ಮ ದಾರಿಗೆ ಬಂದೆ ನೀನು. ಹಿಂಗೆ ಎಲ್ಲರ ಹತ್ರನೂ ಹಿಂಗೆ ಮಾತಾಡಿ ಇಸ್ಕೋಬೇಕು. ಹೆಂಗೋ ಸದ್ಯ ಗಣೇಶನ್ ದುಡ್ಡಾದ್ರೆ ಸಾಕು. ಈಗ ಬೆಳಿಗ್ಗೆಯಿಂದ ಸಂಜೆ ಗಂಟೆ ಎತ್ತಿದ್ರೆ ಹೆಂಗೋ ದುಡ್ಡು ಸಿಗ್ತದೆ. ಅದರಲ್ಲೇ ಗಣೇಶ ಎಷ್ಟ್ರದ್ದು ನೋಡಿ ತಗೋಬರೋಣ. ಅಲ್ಲ ಕಣ್ರಲ್ಲ, ಬರೀ ಅವ್ರ ಮನೆ ತಕ್ಕೇನು, ಬನ್ನಿ ನಮ್ಮ ಮನೆ ತಕ್ಕ ಹೋಗೋಣ. ನಮ್ಮಮ್ಮ ಕೊಡಕ್ಕಲ್ಲ ಏನಾದರೂ ಮಾಡಿ ಇಸ್ಕೊಂಬರೋಣ. ಈಗ ನಮ್ಮನೆ ತಕ್ಕೋದಾಗ ನಾನು ಹಿಂದೆ ನಿಂತಿರ್ತೀನಿ, ನೀವಿಬ್ರು ಹೋಗಿ ಕೇಳಿ ಆಯ್ತಾ? ನಾನು ಬರಕ್ಕಲ್ಲ. ನಮ್ಮಮ್ಮ ನೋಡಿದ್ರ ಮೇಲೆ ನನ್ನ ಕಳಿಸೋದೇ ಇಲ್ಲ ನಿಮ್ಮ ಜೊತೆಲಿ, ಹೊಡೆದ್ಬಿಟ್ಟು ಮೂಲೆಗೆ ಹಾಕ್ಬಿಡ್ತದೆ. ಅದಕ್ಕೆ ನಾನು ದೂರದಲ್ಲಿ ನಿಂತಿರ್ತೀನಿ, ನೀವು ನಮ್ಮನೆ ತಕ್ಕ ಹೋಗ್ಬಿಟ್ಟು ದುಡ್ಡಿಸ್ಕೊಬಿಟ್ಟು ನಿಮ್ಮ ಕಡೆಗೆ ಬನ್ನಿ ಆಯ್ತಾ? ಆಯ್ತು, ಹಂಗೆ ಮಾಡೋಣ. ನಮ್ಮನೇಲಿ ನಾವು ಹೋದ್ರೆ ಕೊಡ್ತಾರ, ನಮ್ಮನ್ನು ಬುಡಕಲ್ಲ. ಆಮೇಲೆ ಅಲ್ಲಿ ಇಲ್ಲಿ ನಾಯಿ ಸುತ್ತದಂಗೆ ಸುತ್ತಕ್ಕೋಯ್ತೀರ, ಮನೇಲಿರಿ ಹಂಗೆ ಹಿಂಗೆ ಅಂತ ಬೈತಾರೆ. ಅದಕ್ಕೆ ನೀನು ನಿಮ್ಮನೆ ತಕ್ಕ ಬಂದಾಗ ನೀನು ಮರೆ ಆಗಿರು, ನಮ್ಮನೆ ತಕ್ಕೋದಾಗ ನಾವು ಮರೆ ಆಗಿರ್ತೀವಿ. ಹಿಂಗೆ ಐಡಿಯಾ ಚೆನ್ನಾಗೈತಲ್ವಾ? ಸರಿ ಆಯಿತು, ಅವನು ಬತ್ತೈತೆ. ಇಸ್ಕೋ ದುಡ್ಡು ಇಸ್ಕೋ. ಮಂಜ ತಾಳಪ್ಪ. ಉಂಡಿಗೆ ಹಾಕೋಬಿಡು. ಆಮೇಲೆ ಪ್ರಸಾದಕ್ಕೆ ಮಾತ್ರ ಮರಿಬೇಡಿ ಕಣ್ರಪ್ಪ. ಗಣೇಶ ಅಂತ ಅಂದ್ರೆ ನಮಗೆ ಫಸ್ಟ್ ನೆನಪಾಗುತ್ತೆ ಪ್ರಸಾದ. ಪ್ರಸಾದ ವ್ಯವಸ್ಥೆ ಮಾಡಿಸ್ತೀವಿ ಬಿಡೋಣ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಆಯ್ತು ಕಣ್ರಲ್ಲ, ನಡಿ ನಮ್ಮನೆ ತಕ್ಕ ಹೋಗೋಣ ಈಗ. ಲೋ ಏನ್ಲ ಮಂಜ ಅವ್ರ ಅಜ್ಜಿ ಇಲ್ಲೇ ಐತೆ. ಈ ಅಜ್ಜಿಗೆ ಬೇರೆ ಕಿವಿ ಕೇಳ್ಸಕ್ಲಕ್ಕನ್ಲ. ಏನಾರು ತಿಳ್ಕೊಂಡು ನಮಗೆ ಹೊಡೆದ್ಗಿಡ್ದ್ಬಿಟ್ರೆ ಏನು ಮಾಡೋದು? ಬಾರ್ಲ ಕೇಳೋಣ. ಸುಧಾಮ ಒಳಗಡೆ ಇರಬೇಕು, ಕೇಳೋಣ ಬಾರ್ಲ. ವಾ ನೀವು ಮಂಜನ್ ಫ್ರೆಂಡ್ಸ್ ಅಲ್ವಾ? ನಮ್ಮನೆ ಮುಂಜ ಎತ್ತಗೊಂಡು ಗೊತ್ತೇ ಇಲ್ಲ ಕಣ್ರಲ್ಲ. ನಿಮ್ಮ ಜೊತೆಗೆ ಬಂದಿಲ್ವಾ? ಮಂಜು ನುಡಿಕ ಬಂದಿಲ್ಲ, ನಾವು ಗಣೇಶ ಕಲೆಕ್ಷನ್ಗೆ ಬಂದಿದ್ದೀವಿ. ಎಂಥದ್ದು ಗಂಜ್ಲ ಬೇಕಿತ್ತ? ಅಯ್ಯೋ ಗಂಜ್ಲಕ್ಕೆ ಇದೆಂಥದ್ದು ಉಂಡಿ ಡಬ್ಬ ಹಿಡ್ಕೊಂಡ್ ಬಂದಿದ್ರಲ್ರಲ್ಲ, ನಿಮ್ಗೆ ಗೊತ್ತಾಗೋದಿಲ್ವಾ? ನಿಮ್ಮ ಅಮ್ಮ ಹೇಳಿ ಕಳ್ಸಿದ್ಲಾ ನಾಳೆಗೆ ಹಬ್ಬ ಅಂತವ ಗಂಜ್ಲ ಹಾಕ್ಸಕ್ಕೆ ಮನೆಗೆ? ಅಯ್ಯೋ ಬೆಳಿಗ್ಗೆನೆ ಹೇಳ್ಬೇಕಲ್ವೇನಪ್ಪ. ಹಸಗಳೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟವಳೆ ನನ್ನ ಸೊಸೆ. ಅಲ್ಲ ಕಣಮ್ಮ, ಗಂಜ್ಲ ಅಲ್ಲ, ಗಣೇಶ ಕೂರಿಸ್ತಾ ಇದೀವಿ ನಾವು. ಚಿಕ್ಕ ಹುಡುಗರೆಲ್ಲ ಸೇರ್ಕೊಂಡು ಅದಕ್ಕೆ ಕಲೆಕ್ಷನ್ಗೆ ಬಂದಿದ್ದೀವಿ. ಓ ಗಣೇಶ ಕೂರ್ಸಕ್ಕೆ ದುಡ್ಡು ಕೇಳಕ್ಕೆ ಬಂದಿದ್ದೀರಾ? ನನ್ನ ಸೊಸೆ ಇಲ್ಲ, ನನ್ನ ಸೊಸೆ ಹೊಲ್ತಕ್ಕೆ ಹೋಗೋಳೆ ಈಗಿಲ್ಲ. ಬರೋಗಿ ನನ್ನ ಸೊಸೆ ಬಂದಮೇಲೆ ಸಂಜೆಗೆ ಬರೋಗಿ. ಸಂಜೆಗೆ ಮತ್ತೆ ಬರೋಕ್ಕಾಗಲ್ಲ ಕಣಮ್ಮ, ಈಗಲೇ ಕೊಡಿ. ಓ ಇರ್ಲಿ ಬಿಡಿ ಅಂತ ಇದ್ದೀರಾ? ಇರ್ಲಿ ಬಿಡಪ್ಪ, ಗಣೇಶ ಕೂರಿಸ್ತಾ ಇದ್ದೀರಾ, ನಮ್ಮ ಕೈಲಾಗಿದ್ದು ಒಂದು 10 ರೂಪಾಯೋ 20 ರೂಪಾಯೋ ಕೊಡ್ತೀವಿ, ಅದಕ್ಕೆ ಯಾಕೆ ಇರ್ಲಿ ಬಿಡು ಅಂತೀರಾ? ಅಯ್ಯೋ ಅಲ್ಲೋ, ಈ ಅಮ್ಮನ ಜೊತೆ ಮಾತಾಡ್ಕೊಂಡು ನಿಂತಿರಕ್ಕಾಗಲ್ಲ, ಬಾ ಹೋಗೋಣ. ಸರಿ ನಡಿಲ. ಅವ ಆಂಟಿನೂ ಹೊಲ್ದ ಹತ್ರಕ್ಕೆ ಹೋಗೈತೆ ಅಂತ ಹೇಳ್ತೈತಲ್ಲ ಈ ಅಜ್ಜಿ. ಎಷ್ಟು ಹೇಳಿದ್ರು ಈ ಅಜ್ಜಿ ಕೇಳ್ಸಕ್ಕೆ ಇಲ್ಲ. ನಡಿ ಸಂಜೆಗೆ ಬರೋಣ. ಅಯ್ಯೋ ಹೋಗೇ ಬಿಟ್ವಲ್ಲ ಈ ಹುಡುಗರು. ಅಯ್ಯೋ ಇರ್ಲಿ ಬಿಡಮ್ಮ, ಏನು ಬೇಡ ಅನ್ಕೊಂಡು ಹೋಯ್ತವೆ. ಪಾಪ ಒಂದು 10 ರೂಪಾಯಿ 20 ರೂಪಾಯೋ ನನ್ನ ಸೊಸೆಗೆ ಹೇಳ್ಬಿಟ್ಟು ಕೂಡಿಸ್ತೀನಿ. ಪಾಪ ಗಣೇಶ ಕೂರಿಸ್ಬೇಕು ಅಂತ. ನಮ್ಮ ಮುಂಜಾನೂ ಯಾಕೋ ಹಠ ಮಾಡ್ತಿದ್ದ ಗಣೇಶ ಬೇಕು ಅಂತವ. ಎತ್ತೋದ್ನೋ ಗೊತ್ತಿಲ್ವಲ್ಲ. ಆ ಹುಡುಗ ಏನು ಹಠ ಮಾಡ್ತು. ಇವಳು ನನ್ನ ಸೊಸೆನೂ ಹೇಳಿದ ಮತ್ತೆ ಕೇಳೋಕ್ಕಲ್ಲ. ಏನೋ ಪಾಪ ಹುಡುಗ ಆಸೆ ಪಡ್ತೈತೆ, ಏನಾರು ಒಂದು ಒಳ್ಳೆ ಥರದಲ್ಲಿ ಹೇಳೋಣ, ಏನಾರು ಸಮಾಧಾನ ಮಾಡೋಣ ಅನ್ನೋದು ಬಿಟ್ಬಿಟ್ಟು ಆ ಹುಡುಗನ ಓದಂಗೆ ಹೋಗೋಕ್ಕೆ ಬಿಟ್ಬಿಟ್ಲು. ಬರಲಿ ನನ್ನ ಮಗ ಬಂದಾಗ ಎಲ್ಲನೂ ಹೇಳ್ತೀನಿ, ಈ ಬಿಡಾಡಿ ಮಾಡೋದೆಲ್ಲನೂ ಹೇಳ್ತೀನಿ.